ದಾಂಡೇಲಿಯ ಅಂಬೇವಾಡಿ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವ ಸಂಭ್ರಮಕ್ಕೆ ದಿನಗಣನೆ. ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿರುವ ಹಾಗೂ ನಗರ ಮತ್ತು ನಗರದ ಸುತ್ತಮುತ್ತಲ ಭಕ್ತರ ಆರಾಧ್ಯ ಕೇಂದ್ರವಾದ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದೆ. ಕಳೆದ 50 ವರ್ಷಗಳಿಂದ ಧಾರ್ಮಿಕ ಸೇವೆಯ ಜೊತೆಗೆ ಧರ್ಮ ಜಾಗೃತಿಯ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ 50ನೇ ಸುವರ್ಣ ಸಂಭ್ರಮ ಇದೇ ಮಾರ್ಚ್ 19ರಿಂದ ಆರಂಭಗೊಂಡು ಮಾರ್ಚ್ 23ರವರೆಗೆ ಜರುಗಲಿದೆ. 5 ದಿನಗಳವರೆಗೆ ನಡೆಯಲಿರುವ ಸುವರ್ಣ ಮಹೋತ್ಸವ ಸಂಭ್ರಮದ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಸ್ವಾಮಿಗೆ ವಿವಿಧ ವಿಶೇಷ ಪೂಜಾ ಸೇವೆಗಳು ನಡೆಯಲಿದೆ. ಮಾರ್ಚ್ 23ರಂದು ಮಹಾಪೂಜೆಯಾದ ನಂತರ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಈ 5 ದಿನಗಳಲ್ಲಿಯೂ ಕೂಡ ಸಂಜೆ ಸ್ಥಳೀಯ ಕಲಾವಿದರನ್ನು ಒಳಗೊಂಡು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ದೇವಸ್ಥಾನದ ಆಡಳಿತ ಸಮಿತಿಯಿಂದ ಪೂರ್ವ ತಯಾರಿ ಭರದಿಂದ ನಡೆಯುತ್ತಿರುವುದು ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿದು ಬಂದಿದೆ. ಈಗಾಗಲೇ ಯಾಗಶಾಲೆಯನ್ನು ನಿರ್ಮಿಸಲಾಗಿದೆ. ಸಣ್ಣ ಪ್ರಮಾಣದ ಕಾರ್ಯಕ್ರಮಗಳನ್ನು ನಡೆಸಲು ತಕ್ಕ ಮಟ್ಟಿನ ಸಭಾಭವನವನ್ನು ಕಳೆದ ಕೆಲ ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಶೌಚಾಲಯ, ಸ್ನಾನಗೃಹ ಸೇರಿದಂತೆ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಈ ಬಾರಿ ಸುವರ್ಣ ಮಹೋತ್ಸವದ ಸಂಭ್ರಮದ ಸಂಕಲ್ಪವಾಗಿ ಕಲ್ಯಾಣ ಮಂಟಪ ನಿರ್ಮಾಣವಾಗಲಿದೆ. ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಸರ್ಕಾರದ ಆರಾಧನಾ ಯೋಜನೆಯಡಿ 35 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲು ಶಾಸಕರಾದ ಆರ್.ವಿ. ದೇಶಪಾಂಡೆಯವರು ಅಸ್ತು ಎಂದಿದ್ದಾರೆ. ಸುಸಜ್ಜಿತವಾದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಭಕ್ತಾಭಿಮಾನಿಗಳ ಹಾಗೂ ದಾನಿಗಳ ನೆರವಿನ ಅವಶ್ಯಕತೆಯೂ ಇದೆ. ದೇವಸ್ಥಾನದ ಸುವರ್ಣ ಮಹೋತ್ಸವ ಸಂಭ್ರಮ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತರು ಹಾಗೂ ದಾನಿಗಳು ತನು ಮನ ಧನದ ನೆರವನ್ನು ನೀಡಿದಾಗ ಸಂಕಲ್ಪಿತ ಉದ್ದೇಶ ಈಡೇರಲು ಸಾಧ್ಯ. ಶ್ರೀ ಬಲಮುರಿ ಮಹಾಗಣಪತಿಯ ಪೂಜಾ ಕೈಂಕರ್ಯ ಹಾಗೂ ಆರಾಧನೆಯ ಜೊತೆಗೆ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸುವ ಮೂಲಕ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಭಕ್ತರ ಪಾಲಿಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಭವಿಷ್ಯದ ಉನ್ನತಿಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕಳೆದ 48 ವರ್ಷಗಳಿಂದ ಅನವರತ ಶ್ರೀ ಮಹಾಗಣಪತಿಯ ಸೇವೆಯನ್ನು ಮಾಡುತ್ತಾ ಬಂದಿರುವ ಅನಂತ್ ಭಟ್ ಹಾಗೂ ಅವರ ಪುತ್ರ ವಿಘ್ನೇಶ್ವರ ಭಟ್ ಅವರು ಸುವರ್ಣ ಮಹೋತ್ಸವದ ಸಂಭ್ರಮದ ಬಗ್ಗೆ ಹಾಗೂ ದೇವಸ್ಥಾನ ಬೆಳೆದು ಬಂದ ರೀತಿಯನ್ನು ತಮ್ಮ ಮನದಾಳದಿಂದ ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದು ಹೀಗೆ. ಇವರ ಜೊತೆ ಶ್ರೀ ಮಹಾಗಣಪತಿ ದೇವಸ್ಥಾನ ಟೌನ್ಶಿಪ್ ಇಲ್ಲಿಯ ಅರ್ಚಕರಾದ ಸಂಜಯ್ ಭಟ್ ಅವರು ಕೂಡ ಸುವರ್ಣ ಮಹೋತ್ಸವದ ಭವ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದ್ದಾರೆ. ಒಟ್ಟಿನಲ್ಲಿ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವದ ಯಶಸ್ಸಿಗಾಗಿ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಅರ್ಚಕ ವೃಂದದವರು ಹಾಗೂ ಭಕ್ತಾಭಿಮಾನಿಗಳು ಶ್ರದ್ಧಾ ಭಕ್ತಿಯಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಹರಿಸುವ ಶ್ರೀ ಮಹಾಗಣಪತಿ ಸ್ವಾಮಿ ಸನ್ನಿಧಿಯ ಸುವರ್ಣ ಸಂಭ್ರಮಕ್ಕೆ ನಿಮ್ಮೆಲ್ಲರ ಭಕ್ತಿ ಸೇವೆಯ ಜೊತೆಗೆ ತನು ಮನ ಧನದ ನೆರವಿನ ಮಹಾಪೂರವೇ ಹರಿದು ಬರಲೆನ್ನುವುದೇ ನಮ್ಮ ಪ್ರಾರ್ಥನೆ. ನಮಗೂ ಬಹಳ ಖುಷಿ ಆಗ್ತದೆ. ಇವತ್ತು ದಾಂಡೇಲಿಯ ಬಹುತೇಕ ಜನರ, ದಾಂಡೇಲಿ ಮಾತ್ರ ಅಲ್ಲ, ದಾಂಡೇಲಿ, ಹಳಿಯಾಳ, ಜೋಡ ಈ ಭಾಗದ ಜನತೆಗೆ ಒಂದು ಮಾರ್ಗದರ್ಶಕರಾಗಿ ಶಕ್ತಿಯ ರೂಪದಲ್ಲಿ ವಿಶೇಷವಾಗಿ ಸಾಕಷ್ಟು ಜನರ ಸಂಕಷ್ಟಗಳನ್ನು ಪರಿಹರಿಸುವ ಒಂದು ಸಜ್ಜನ ವ್ಯಕ್ತಿಗಳಾಗಿ ಅಂಬೇವಾಡಿಯ ಬಲಮುರಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನು ನೀಡುವ ಮೂಲಕ ಜೊತೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಉತ್ತರೋತ್ತರ ಪ್ರಗತಿಗಾಗಿ ತಮ್ಮನ್ನು ಪ್ರಾಂಜಲ ಗುಣಮನಸ್ಸಿನಿಂದ ತೊಡಗಿಸಿಕೊಂಡವರು ನಮ್ಮೆಲ್ಲರ ಹೆಮ್ಮೆಯ ಮಾರ್ಗದರ್ಶಕರು ಗೌರವಾನ್ವಿತ ಶ್ರೀ ಅನಂತ್ ಭಟ್ ಅವರು. ಬಲಮುರಿ ಗಣಪತಿ ಸನ್ನಿಧಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮ ಸಡಗರದಲ್ಲಿದೆ. 19ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಈ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮ ನಡೆಯಲಿಕ್ಕಿದೆ.
ಕಳೆದ ಹಲವಾರು ವರ್ಷಗಳಿಂದ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ದೇವಸ್ಥಾನದ ಉತ್ತರೋತ್ತರ ಪ್ರಗತಿಗೆ ಕಂಕಣಬದ್ಧರಾಗಿ ಶ್ರಮಿಸ್ತಾ ಇರುವಂತಹ ಶ್ರೀ ಮಹಾಗಣಪತಿಯ ದಿವ್ಯ ಸೇವೆಯನ್ನು ಮಾಡ್ತಾ ಇರುವಂತಹ ತಾವು ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಎಲ್ಲ ಭಕ್ತಾದಿಗಳು ಬಂದು ಆ ಗಣಪತಿಯ ಆರಾಧಕರಾಗಿ ಮತ್ತು ನಾವು ಆರಾಧಕರಾಗಿದ್ದೆವು. ಭಕ್ತರು ಬಂದು ನಂಬಿಕೆಯಿಂದ ಈ ದೇವಸ್ಥಾನದ ಊರ್ಜಿತ ಅಂದರೆ ಅವರವರ ನಂಬಿಕೆ ಅನುಸಾರವಾಗಿ ನಡೆದುಕೊಂಡು ಹೋಗಿ ಇಲ್ಲಿ ತನಕ ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ. ಮುಂದೂ ಸಹ ಇದೇ ಪ್ರಕಾರ ಒಳ್ಳೆಯದಾಗ್ತದೆ. ಆದ್ದರಿಂದ ಎಲ್ಲರೂ ಸಹ ಯುಗಾದಿ ಹಬ್ಬಕ್ಕೆ ಬಂದು ಸಹಕರಿಸಿ ಆ ಮಹಾಗಣಪತಿಯ ಆಶೀರ್ವಾದ ಪಡೆಯಬೇಕಾಗಿ ನಿಮ್ಮಲ್ಲಿ ನಾವು ಕೋರ್ಕೊಳ್ತೇವೆ. ಭಾಳ ಹೆಮ್ಮೆ ಮತ್ತು ಖುಷಿಯ ವಿಚಾರ ಅಂದರೆ ಕಲಿಕೆಯಲ್ಲಿ ಬಹಳಷ್ಟು ದಡ್ಡರಿದ್ದಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ಟೈಮಲ್ಲಿ ತಮ್ಮ ಹತ್ರ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಅತ್ಯುತ್ತಮ ಶಿಕ್ಷಣವಂತರಾಗಿ ಬೆಂಗಳೂರು ಹಾಗೂ ಹೊರ ದೇಶಗಳಲ್ಲಿ ಕೂಡ ಪ್ರತಿಷ್ಠಿತ ಉದ್ಯೋಗದಲ್ಲಿ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ಕಳೆದೋದ್ರೂ ಕೂಡ ಸೀದಾ ಬರುವುದು ಅಂಬೆವಾಡಿ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಹತ್ರ ತಮ್ಮ ಅಭಿಷ್ಟಗಳನ್ನು ಹೇಳ್ಕೊಳ್ತಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕೂಡ ತಾವು ಕಂಡುಕೊಳ್ತಾ ಇದ್ದೀರಿ, ಅವರಿಗೆ ಕೊಡಿಸ್ತಿದ್ದೀರಿ, ದೇವರ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಇದು ಇಡೀ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಬಹಳ ದೊಡ್ಡದಾದಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ಶಕ್ತಿಯ ರೂಪದಲ್ಲಿ ಶ್ರೀ ಸ್ವಾಮಿಯ ಸನ್ನಿಧಿ ಇದೆ. ಜೊತೆಗೆ ನಿಮ್ಮ ಪಾತ್ರವು ಕೂಡ ಬಹಳ ಮುಖ್ಯವಾಗಿದೆ. ಬಲಮುರಿ ಮಹಾಗಣಪತಿ ಅನುಗ್ರಹದಿಂದ ಮತ್ತು ಇಲ್ಲಿಯ ನಡೆದುಕೊಳ್ಳುವಂಥ ಭಕ್ತಿಯಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಅವರಿಗೆ ನಾವು ಪ್ರಸಾದವನ್ನು ಕೊಟ್ಟರೆ ಅವರಿಗೆ ನಂಬಿಕೆಯಿಂದ ಅವರು ತೊಗೊಂಡ್ರೆ ಆ ಕಾರ್ಯ ನೆರವೇರಿಸ್ತದೆ. ನಾವು ಸುಮ್ಮನೆ ಒಂದು ನೆಪಕ್ಕೆ ಮಾತ್ರ ನಿಂತ್ಕೊಂಡವರು ಅಷ್ಟೇ ಬಿಟ್ಟರೆ ಒಳಗಡೆ ಕುಂತಿರುವಂತಹ ಮಹಾಗಣಪತಿಯು ಅವರೆಲ್ಲರಿಗೂ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿಯೊಂದನ್ನು ಮಾಡಿಸ್ಕೊಡ್ತಾನೆ. ನಾವು ಒಂದು ನೆಪ ಅಂದರೆ ಈ ಸ್ಥಾನಕ್ಕೆ ನಮ್ಮ ಪೂರ್ವಾರ್ಜಿತವಾಗಿ ಬಂದಂಥ ತಂದೆ, ಅಜ್ಜ, ಮುತ್ತಜ್ಜ ಅವ್ರ ಕಾಲದಿಂದಲೂ ಸಹ ಈ ಗಣಪತಿ ಆರಾಧಕರಾದ್ದರಿಂದ ನಾವೊಂದು ಪೂಜೆ ಪುನಸ್ಕಾರವನ್ನು ಮಾಡಿ ನಾವು ಪ್ರಸಾದವನ್ನು ಕೊಡ್ತೇವೆ ಅಷ್ಟೇ ಬಿಟ್ಟರೆ ಬಾಕಿ ಎಲ್ಲ ಮಹಾಗಣಪತಿಯೇ ಅವರನ್ನೆಲ್ಲ ಪಾರು ಮಾಡಿ ಒಳ್ಳೆಯ ಈ ನಮ್ಮ 50ನೇ ವರ್ಷ ಸುವರ್ಣ ಮಹೋತ್ಸವಕ್ಕೆ ಎಲ್ಲರೂ ಭಕ್ತರು ಬಂದು ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಳ್ಳಬೇಕಾಗಿ ವಿನಂತಿ. ಅಂಬೆವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ್ ಭಟ್ ಅವರ ಜ್ಯೇಷ್ಠ ಪುತ್ರನಾಗಿರುವ ಶ್ರೀ ವಿಘ್ನೇಶ್ವರ ಅನಂತ್ ಭಟ್ ಅವರು ಕೂಡ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀ ಮಹಾಗಣಪತಿಯ ಸೇವೆಯನ್ನು ಬರ್ತಾ ಇದ್ದಾರೆ. ಮಾತು ಕಡಿಮೆ, ಭಕ್ತರಿಗೆ ಅವರ ಸಂಕಷ್ಟಗಳನ್ನು ಕೇಳಿಸಿಕೊಂಡು ಅದಕ್ಕೆ ಸಾವಧಾನವಾಗಿ ಒಂದು ಸಮಾಧಾನದ ನಿಟ್ಟುಸಿರನ್ನು ಕೊಡುವಂತಹ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಶಕ್ತಿಯ ರೂಪದಲ್ಲಿ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀಯುತ ವಿಘ್ನೇಶ್ವರ ಭಟ್ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುವರ್ಣ ಮಹೋತ್ಸವದ ಸಂಭ್ರಮ ಒಂದು ಕಡೆ, ದಾಂಡೇಲಿಯ ಅಗ್ರ ದೇವಸ್ಥಾನಗಳ ಪೈಕಿ ಅಂಬೆವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನವು ಕೂಡ ಒಂದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಶ್ರೀ ಸ್ವಾಮಿ ಸನ್ನಿಧಿಗೆ ಭಕ್ತರು ಪ್ರತಿನಿತ್ಯವೂ ಕೂಡ ಬರ್ತಾ ಇರುವಂಥದ್ದು. ಕಷ್ಟ ನಷ್ಟಗಳನ್ನೆಲ್ಲವೂ ಕೂಡ ತಮ್ಮ ಬಳಿ ಹಾಗೂ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ನಿವೇದಿಸಿಕೊಳ್ಳುವಂಥದ್ದು ಕೂಡ ಸಾಮಾನ್ಯ. ಒಂದು ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳು ಬಂದಾಗ ತಟ್ಟನೆ ನೆನಪಿಗೆ ಬರುವ ಹೆಸರು ಅಂಬೆವಾಡಿಯ ಬಲಮುರಿ ಮಹಾಗಣಪತಿ ದೇವಸ್ಥಾನ. ಇನಿವೆ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಈ ದೇವಸ್ಥಾನ ಇದೆ. ಈ ಸಂಭ್ರಮ ನಿಮ್ಮಲ್ಲಿಯೂ ಕೂಡ ಮನೆ ಮಾಡಿದೆ. ಏನು ಹೇಳ್ತೀರಿ ಸರ್? ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.
ಶ್ರೀ ಬಲಮುರಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಮಹಾಗಣಪತಿಗೆ ನಮಿಸುತ್ತಾ ಈ ಒಂದು ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ನಾವಿದ್ದೇವೆ. 1976ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನ ಪ್ರಾರಂಭವಾಗಿ KPC ಅವರು ಹಾಗೂ KPCಯ ನಿವೃತ್ತಿಯ ಎಲ್ಲ ಕಮಿಟಿಯವರು ಸೇರಿ ದೇವಸ್ಥಾನವನ್ನು ಬಹಳ ಭಕ್ತಿಯಿಂದ ಹಾಗೂ ಬಹಳ ಸೇವಾ ಭಾವನೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಾಂಡೇಲಿ ಹಾಗೂ ದಾಂಡೇಲಿಯ ಹೊರವಲಯದಾಗಿರ್ತಕ್ಕಂಥ ರಾಮನಗರ, ಜೋಯಿಡಾ, ಹಳಿಯಾಳ ಹಾಗೂ ಯಲ್ಲಾಪುರ, ಸಿರ್ಸಿ ಹೀಗೆ ಅನೇಕ ಭಕ್ತರು ಕೂಡ ಈ ಮಹಾಗಣಪತಿಯ ಸನ್ನಿಧಾನ ನಡ್ಕೊಳ್ತಾರೆ. ಮತ್ತು ಅವರವರ ಸಂಬಂಧಿಕರಾದಂಥವರು ಗೋವಾ, ಪಣಜಿ, ಮಹಾರಾಷ್ಟ್ರ ಹೀಗೆ ದೂರದೂರಿನಲ್ಲೂ ಬಂದು ಕೂಡ ಈ ಮಹಾಗಣಪತಿಗೆ ಸೇವೆಯನ್ನು ಮಾಡಿಕೊಂಡು ಅವರವರ ಇಷ್ಟಾರ್ಥವನ್ನು ಬೇಡಿಕೊಂಡು ಹೋಗಿ ಅವರ ಕಾರ್ಯಗಳು ಸಹ ಸಫಲವಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ನಾವಿದ್ದೇವೆ. ಪ್ರಥಮ ದಿವಸವಾದಂಥ ಯುಗದ ಆದಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಲ ಪರಾಭವ ಎನ್ನುವಂಥ ನಾಮ ಸಂವತ್ಸರದಲ್ಲಿ ನಾವಿದ್ದೇವೆ. ಪರಾಭವ ಅಂದರೆ ಶತ್ರುಗಳನ್ನು ವಿನಾಶ ಮಾಡಿ ನಾವು ಜಯವನ್ನು ಪಡೆಯುವಂಥ ಒಂದು ಸುಸಂದರ್ಭದ ವೇಳೆ. ಯಾವ ಶತ್ರುಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಾದಿಗಳಂಥ ಶತ್ರುವನ್ನು ಜಯಿಸಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಸಾತ್ವಿಕವಾದಂತಹ ಪ್ರಧಾನವಾಗಿರ್ತಕ್ಕಂಥ ಪರಬ್ರಹ್ಮ ತತ್ವವನ್ನು ಅರಿಯುವಂತಹ ಒಂದು ಸಂವತ್ಸರವಾಗಿದೆ. ಈ ಸಂದರ್ಭದಲ್ಲಿ ನಾವು ಬಹಳ ಭಕ್ತಿಯಿಂದ ಪ್ರತಿ ವರ್ಷವೂ ಕೂಡ ದೇವರ ಸನ್ನಿಧಾನದಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಅದೆಲ್ಲ ನಿಮಗೆ ತಿಳಿದಂಥ ವಿಷಯವೇ ಆಗಿದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಪ್ರಥಮ ದಿವಸವಾಗಿ ಗಣಹೋಮವನ್ನು, ಎರಡನೇ ದಿವಸವಾಗಿ ನವಗ್ರಹ ಹೋಮವನ್ನು ಹಾಗೂ ಮೂರನೇ ದಿವಸ ಆಶ್ಲೇಷ ಬಲಿ ಹಾಗೂ ನಾಲ್ಕನೇ ದಿವಸ ತಾಯಿ ಜಗನ್ಮಾತೆಯಾದಂಥ ನವಚಂಡಿ ಹೋಮ, ಅದೇ ರೀತಿಯಲ್ಲಿ 5ನೇ ದಿವಸ ಜಗತ್ತಿಗೆ ಒಡೆಯದಾಗಿರತಕ್ಕಂಥ ಪರಮೇಶ್ವರನ ಆರಾಧನೆಯಾಗಿರತಕ್ಕಂಥ ರುದ್ರಾನುಷ್ಠಾನಗಳು ಇದೆ. ಆ ದಿವಸ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಹ ಎಲ್ಲ ಕಮಿಟಿಯವರು ಹಾಗೂ ಸಾರ್ವಜನಿಕರು ಸೇರಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ವಿಶೇಷವಾಗಿ ಒಂದು ಗ್ರಾಮ ಎಂದ ಮೇಲೆ ಒಂದು ದೇವಸ್ಥಾನ ಇರಲಿಕ್ಕೆ ಬೇಕು. ಆ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ಪುನಸ್ಕಾರಗಳು ವಿಧಿವತ್ತವಾಗಿ ನಡೆದಾಗ ಒಳ್ಳೆ ಸಜ್ಜನ ಸಮಾಜ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿಯಲ್ಲಿ ಈ ಬಲಮುರಿಯ ಮಹಾಗಣಪತಿಯ ಸನ್ನಿಧಾನದಲ್ಲಿ ಸುಮಾರು 48 ವರ್ಷಗಳಿಂದ ನಮ್ಮ ತಂದೆಯವರು ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ನಾವು ಬಂದು ಕೂಡ ಇಲ್ಲಿ ಹುಟ್ಟಿದ್ದು ಕೂಡ ನಾವಿಲ್ಲೇ. ಅದೇ ರೀತಿಯಲ್ಲಿ ದೇವತಾ ಆರಾಧನೆಯನ್ನು ಇವತ್ತಿನ ದಿವಸ ಇಲ್ಲಿಯ ತನಕ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಕಮಿಟಿಯರ ಸಹಾಯ ಸಹಕಾರ ಹಾಗೂ ದಾಂಡೇಲಿ ಎಲ್ಲ ಭಕ್ತ ಜನರ ಒಂದು ಕೈ ಜೋಡಿಸುವಿಕೆ ಹಾಗೂ ಅವರ ಶ್ರದ್ಧಾ ಭಕ್ತಿಯಿಂದ ಇದೆಲ್ಲ ಕಾರ್ಯವೂ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲ ಭಕ್ತ ಜನರು ಕೂಡ ಈ ಒಂದು ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತನ್ನ ಮನ ಧನ ಸಹಾಯವನ್ನು ಮಾಡಿ ತಮ್ಮ ಶ್ರೇಯೋಭಿವೃದ್ಧಿಯೊಂದಿಗೆ ದೇವಸ್ಥಾನದ ಅಭಿವೃದ್ಧಿಯೂ ಕೂಡ ಸಹಾಯವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಧರ್ಮೋ ಜಗತಃ ಪ್ರತಿಷ್ಠಾ ಹೇಳುವ ಹಾಗೆ ಈ ಧರ್ಮ ಹೇಳುವಂಥದ್ದು ರಕ್ಷಣೆ ಆದಾಗ ಈ ಜಗತ್ತಿಗೆ ಎಲ್ಲವೂ ಸುಭಿಕ್ಷವಾದಂಥ ಜೀವನವು ಪ್ರಾರಂಭವಾಗ್ತದೆ. ಅದೇ ರೀತಿಯಲ್ಲಿ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಇಂತಹ ಸುಸಂದರ್ಭದಲ್ಲಿ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ವಿಘ್ನ ನಿವಾರಕನಾದಂಥ ಶ್ರೀ ಮಹಾಗಣಪತಿಯ ಪೂರ್ಣ ಅನುಗ್ರಹವು ಸಕಲ ಭಕ್ತ ಜನರಿಗೂ ಲಭಿಸಿ ಅವರವರ ಇಷ್ಟಾರ್ಥಗಳು ಈಡೇರಲಿ ಹಾಗೂ ಎಲ್ಲರಿಗೂ ಸನ್ಮಂಗಲವಾಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ನಿವಾರಯ ಅನ್ನುವ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ನಾನು ಬಂದು ಒಂದು 7 ತಿಂಗಳಾಯಿತು. ಅಂದರೆ ಈ ದಾಂಡೇಲಿಯ ಕ್ಷೇತ್ರಕ್ಕೆ ನಾನು ಈ ಒಂದು ದಾಂಡೇಲಿಯಲ್ಲಿ ಒಂದು ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಕೊಂಡಿದ್ದೇನೆ. ನನ್ನ ಹೆಸರು ಸಂಜಯ್ ಭಟ್ ಅಂತ ಹೇಳಿ. ಈ ಒಂದು ಕ್ಷೇತ್ರಕ್ಕೆ ನಮ್ಮ ವಿಘ್ನೇಶ್ವರ ಭಟ್ರು ಪೂಜೆಗೋಸ್ಕರವಾಗಿ ನಮ್ಮನ್ನು ಕರೆಸಿಕೊಳ್ತಾರೆ. ಯಾವುದೋ ಭಕ್ತಾದಿಗಳ ಪೂಜೆಗಳಿರ್ಬೋದು, ಹಾಗೆ ಗಣಪತಿಯ ಸೇವೆಯಲ್ಲೂ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಈ ಒಂದು ಮಹಾಗಣಪತಿ ಕ್ಷೇತ್ರ ಅಂಬೇವಾಡಿ ಬಹಳ ಶಕ್ತಿಯುತವಾದಂಥದ್ದು. ನಾನು ಬಂದು ಕೆಲವೇ ದಿನಗಳಾದರೂ ಕೂಡ ನಾನು ಗಮನಿಸಿದ್ದೇನೆ, ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಪ್ರಶ್ನೆಯನ್ನು ಕೇಳೋದಿರಬಹುದು. ಅದೇ ರೀತಿಯಾಗಿ ದೇವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಜ್ಯೋತಿಷ್ಯ ಮಾರ್ಗವಾಗಿ ಪರಿಹಾರ ಸೂಚಕವಾದಂತಹ ಒಂದು ಪೂಜಾ ವಿಧಾನಗಳಿಂದ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ
ಎಲ್ಲರೂ ಕೂಡ ಈ ದಾಂಡೇಲಿಯ ಕ್ಷೇತ್ರ ಇರ್ಬೋದು, ಹೊರ ಕ್ಷೇತ್ರ ಇರ್ಬೋದು, ಎಲ್ಲರೂ ಕೂಡ ಬಂದು ಈ ಒಂದು ಅಂಬೇವಾಡಿ ಗಣಪತಿ ಕ್ಷೇತ್ರದಲ್ಲಿ ತಮ್ಮ ನೋವುಗಳನ್ನು, ತಮ್ಮ ಕಷ್ಟಗಳನ್ನು ವಿನಿಯೋಗ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅನೇಕ ರೀತಿಯ ಪೂಜಾ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಬಂದಿದೆ. ಆ ನಡೆದಂತಹ ಪೂಜೆ ಪುನಸ್ಕಾರಗಳಿಂದ ಇಲ್ಲಿ ಈ ದೇವಸ್ಥಾನದ ಶಕ್ತಿಯೂ ಕೂಡ ಹೆಚ್ಚುತ್ತಾ ಇದೆ. ಆದ್ದರಿಂದ ಎಷ್ಟೋ ಜನರಿಗೆ ಇನ್ನೂ ಹೊರವಲಯಕ್ಕೆ ಈ ಒಂದು ಕ್ಷೇತ್ರದ ಮಹಿಮೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ನನ್ನ ಆಶಯ. ಅದೇ ರೀತಿಯಾಗಿ ಇಲ್ಲಿ ಅನೇಕ ವರ್ಷಗಳಿಂದ ಪೂಜೆ ಮಾಡ್ತಾ ಇರತಕ್ಕಂತಹ ಅನಂತ ಭಟ್ರು ಇರಬಹುದು, ವಿಘ್ನೇಶ್ವರ ಭಟ್ರು ಇರಬಹುದು, ಅನೇಕ ಪುರೋಹಿತ ವರ್ಗಕ್ಕೂ ಕೂಡ ಆಶ್ರಯದಾತರಾಗಿದ್ದಾರೆ. ಅನೇಕ ಪೂಜೆ ಪುನಸ್ಕಾರಗಳನ್ನು ಕೊಟ್ಟು ಅವರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಕ್ತರ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತಿನ ಯುಗಾದಿಯಲ್ಲಿ ಪರಾಭವ ಸಂವತ್ಸರದಿಂದ ಅನೇಕ ವಾರ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಮೊದಲೇ ವಿಘ್ನೇಶ್ವರ ಭಟ್ರು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ಯಾವ ಪೂಜೆ ಪುನಸ್ಕಾರಗಳಿವೆ ಅಂತ ಹೇಳಿ. ಅದೇ ರೀತಿಯಾಗಿ ಆ ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಈ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡು ತಮ್ಮೆಲ್ಲ ಕಷ್ಟಗಳನ್ನು ಪ್ರಾರ್ಥನೆಯನ್ನು ಮಹಾಗಣಪತಿಯಲ್ಲಿ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಕೂಡ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಈ ಗಣಪತಿಯ ಶಕ್ತಿ ಅಪಾರವಾದಂತಹದ್ದು. ತಾವೆಲ್ಲರೂ ಕೂಡ ಬಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಒಂದು ಒಳ್ಳೆಯ ಮಹೋತ್ಸವದಲ್ಲಿ ಪಾಲ್ಗೊಂಡು ತನು ಮನ ಧನ ಸಹಾಯದಿಂದ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತ್ಯಾಸಂತು ಯಜಮಾನಸ್ಯ ಕಾಮಾಃ. ಓಂ ಸ್ವಸ್ತಿ.